ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜಿತೇಶ್ ಶರ್ಮಾ ಹಾಗೆ ಮಯಾಂಕ್ ಅಗರ್ವಾಲ್ ಅವರ ಜವಾಬ್ದಾರಿಯುತ ಆಟದ ನೆರವಿನಿಂದಾಗಿ ಲಕ್ನೋ ತಂಡವನ್ನ ಮಣಿಸಿ ಆರ್ಸಿಬಿ ಗೆಲುವನ್ನ ಸಾಧಿಸಿದೆ. ಟಾಸ್ ಸೋತರೂ ಕೂಡ ಮೊದಲು ಬ್ಯಾಟಿಂಗ್ ಮಾಡಿದಂತ LSG 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 227 ರನ್ಗಳನ್ನ ಕಲೆ ಹಾಕಿತ್ತು. ಈ ರನ್ ಚೇಸ್ ಮಾಡಿದಂತ ಆರ್ಸಿಬಿ 18.4 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 230 ರನ್ಗಳನ್ನ ಗಳಿಸಿ ಗೆಲುವನ್ನ ಸಾಧಿಸಿದೆ. ಆರ್ಸಿಬಿ ಕ್ವಾಲಿಫೈಯರ್ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಕಾದಾಟ ನಡೆಸಲಿದೆ. ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಪಂಜಾಬ್ ಹಾಗೆ ಎರಡನೇ ಸ್ಥಾನದಲ್ಲಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಖಾಮುಖಿಯಾಗಲಿವೆ. ಈ ಪಂದ್ಯದಲ್ಲಿ ಗೆದ್ದ ತಂಡ ನೇರವಾಗಿ ಫೈನಲ್ ಅನ್ನ ಪ್ರವೇಶ ಪಡೆಯುತ್ತೆ. ಹಾಗೆ ಮೇ 30ರಂದು ನಡೆಯುವಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿರುವಂತಹ ಗುಜರಾತ್ ಹಾಗೆ 4ನೇ ಸ್ಥಾನದಲ್ಲಿರುವಂತಹ ಮುಂಬೈ ಇಂಡಿಯನ್ಸ್ ತಂಡಗಳು ಎದುರು ಬದಲಾಗಲಿವೆ. ಲಕ್ನೋ ಸೂಪರ್ ಜೈಂಟ್ಸ್ ಎದುರು ಆರ್ಸಿಬಿ ದಾಖಲೆಯ ಗೆಲುವನ್ನ ಸಾಧಿಸಿದೆ. ಇದರ ಜೊತೆಗೆ IPL ಇತಿಹಾಸದಲ್ಲೇ ಯಾವ ತಂಡವೂ ಮಾಡಿರದಂತ ಅಪರೂಪದ ದಾಖಲೆಯನ್ನ ತನ್ನ ಹೆಸರಿಗೆ ಬರೆಸಿಕೊಂಡಿದೆ. ಇದೀಗ ಆರ್ಸಿಬಿ ತವರಿನ ಆಚೆ ಆಡಿರುವಂತ ಎಲ್ಲ 7 ಪಂದ್ಯಗಳನ್ನ ಗೆದ್ದ ಮೊದಲ ತಂಡ ಎನ್ನುವಂತ ದಾಖಲೆ ಬರೆದಿದೆ. ಆಕ್ಚುಲಿ ಹೈದರಾಬಾದ್ ವಿರುದ್ಧದ ಪಂದ್ಯ ಕೂಡ ಏಕನಾಥ್ ಸ್ಟೇಡಿಯಂನಲ್ಲಿ ನಡೆದಿತ್ತು. ಆದ್ರೆ ಈ ಪಂದ್ಯ ಮೊದಲು ಶೆಡ್ಯೂಲ್ ಆಗಿದ್ದೆ ಬೆಂಗಳೂರಿನಲ್ಲಿ ಮಳೆಯ ಕಾರಣದಿಂದಾಗಿ ಆ ಪಂದ್ಯವನ್ನ ಲಕ್ನೋಗೆ ಶಿಫ್ಟ್ ಮಾಡಿದ್ರು. ಹೀಗಾಗಿ ಈ ಸೀಸನ್ ಅಲ್ಲಿ ಇದು ಆರ್ಸಿಬಿ ಪಾಲಿಗೆ ಹೊರಗಿನ ಪಿಚ್ ಆಗಿದ್ರು ಕೂಡ ಪಂದ್ಯ ಬೆಂಗಳೂರಿನಲ್ಲಿ ನಡೆದಿದೆ ಎನ್ನುವಂತ ಲೆಕ್ಕದಲ್ಲೇ ಇದೆ. ಜಿತೇಶ್ ಶರ್ಮಾ ಅವರ 85 ರನ್ಗಳ ಇನ್ನಿಂಗ್ಸ್ ಹೊಸ ಆರ್ಸಿಬಿಯ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಇದರ ಜೊತೆಗೆ ದಾಖಲೆ ಕೂಡ ನಿರ್ಮಿಸಿದ್ದಾರೆ. IPL ರನ್ ಚೇಸ್ ನಲ್ಲಿ 6ನೇ ಕ್ರಮಾಂಕ ಅಥವಾ ಕೆಳಗಿನ ಬ್ಯಾಟ್ಸ್ಮನ್ ಗಳಿಸಿದಂತ ಗರಿಷ್ಠ ಸ್ಕೋರ್ ಇದಾಗಿದೆ. ಈ ಹಿಂದೆ ಈ ದಾಖಲೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕ MS ಧೋನಿ ಅವರ ಹೆಸರಿನಲ್ಲಿತ್ತು. ಧೋನಿ 2018ರಲ್ಲಿ ಆರ್ಸಿಬಿ ವಿರುದ್ಧ 70 ರನ್ ಗಳಿಸಿದ್ರು. ಆರ್ಸಿಬಿ ಜಯ ಸಾಧಿಸಿದ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ನಡುವಿನ ರೊಮ್ಯಾಂಟಿಕ್ ಕ್ಷಣಕ್ಕೆ ಅಭಿಮಾನಿಗಳು ಸಾಕ್ಷಿಯಾಗಿದ್ದಾರೆ. ಆರ್ಸಿಬಿಗೆ ವಿರಾಟ್ ಕೊಹ್ಲಿ 54 ರನ್ ಮೂಲಕ ತಂಡಕ್ಕೆ ಅಡಿಪಾಯ ಹಾಕಿದ್ರು. ಜಿತೇಶ್ ಶರ್ಮಾ ಮತ್ತು ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅದ್ಭುತ ಜೊತೆಯಾಟ ತಂಡವನ್ನ ಗೆಲ್ಲಿಸಿತ್ತು. ಪಂದ್ಯದ ನಂತರ ಸ್ಟ್ಯಾಂಡ್ ನಲ್ಲಿದ್ದಂತಹ ಬಾಲಿವುಡ್ ನಟಿ ಅನುಷ್ಕಾ ಮತ್ತು ವಿರಾಟ್ ಕೊಹ್ಲಿ ನಡುವೆ ಫ್ಲೈಯಿಂಗ್ ಕಿಸ್ ವಿನಿಮಯ ಆಗಿದೆ. ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ವಿರಾಟ್ ಕೊಹ್ಲಿ 2025ರ IPL ಟ್ರೋಫಿಯಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನಲ್ಲಿ ಬ್ಯಾಟ್ ಬೀಸಿ ಒಂದೇ ಪಂದ್ಯದಲ್ಲಿ 2 ವಿಶ್ವ ದಾಖಲೆಗಳನ್ನು ಬರೆದಿದ್ದಾರೆ. IPL ನಲ್ಲಿ 2008ರಿಂದಲೂ ಕೂಡ ವಿರಾಟ್ ಕೊಹ್ಲಿ ಆರ್ಸಿಬಿ ತಂಡದಲ್ಲಿ ಮಾತ್ರ ಬ್ಯಾಟ್ ಬೀಸ್ತಾ ಇದ್ದು ಇದುವರೆಗೆ 18 ಸೀಸನ್ಗಳ 270 ಇನ್ನಿಂಗ್ಸ್ಗಳಲ್ಲಿ ಒಟ್ಟು 9030 ರನ್ಗಳನ್ನ ಕಲೆ ಹಾಕಿದ್ದಾರೆ. ಕೊಹ್ಲಿಯ ಮತ್ತೊಂದು ರೆಕಾರ್ಡ್ ಅಂದ್ರೆ IPL ಇತಿಹಾಸದಲ್ಲಿ ಅತಿ ಹೆಚ್ಚು ಅರ್ಧ ಶತಕ ಗಳಿಸಿದ ಬ್ಯಾಟರ್ ಎನ್ನುವ ಖ್ಯಾತಿಗೂ ಕೂಡ ಒಳಗಾಗಿದ್ದಾರೆ. ವಿರಾಟ್ ಬ್ಯಾಟ್ ಇಂದ 63 ಬಾರಿ ಅರ್ಧ ಶತಕಗಳು ಸಿಡಿದಿವೆ. ಹಾಗೆ ಆಸ್ಟ್ರೇಲಿಯಾದ ಮಾಜಿ ಪ್ಲೇಯರ್ ಡೇವಿಡ್ ವಾರ್ನರ್ ದಾಖಲೆಯನ್ನ ಮುರಿದಿದ್ದಾರೆ. ಬೌಲಿಂಗ್ ಮಾಡೋ ಮುನ್ನ ಜಿತೇಶ್ ಕ್ರೀಸ್ ಬಿಟ್ಟಿದ್ರಿಂದ ದಿಗ್ವೇಶ್ ರಾತಿ ಬೌಲಿಂಗ್ ಮಾಡದೆ ವಿಕೆಟ್ ನ ಬೇಲ್ಸ್ ಎಗರಿಸಿದ್ರು. ಅಲ್ಲದೆ ರನ್ಔಟ್ಗಾಗಿ ಅಪೀಲ್ ಕೂಡ ಮಾಡಿ ಅಂಪೈರ್ಗೆ ಮನವಿ ಮಾಡಿದ್ರು. ಇತ್ತ ದಿಗ್ವೇಶ್ ರನ್ಔಟ್ಗಾಗಿ ಮನವಿ ಮಾಡ್ತಾ ಇದ್ದಂತೆ ಅತ್ತ ಡ್ರೆಸ್ಸಿಂಗ್ ರೂಮ್ ನಲ್ಲಿದ್ದಂತ ವಿರಾಟ್ ಕೊಹ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಆಕ್ರೋಶದ ಸನ್ನಿವೇಶ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. 27 ಕೋಟಿಗೆ ಬಿಡ್ಡಾಗಿ LSG ನಾಯಕನಾಗಿ ಕಳಪೆ ಪ್ರದರ್ಶನ ತೋರಿಸಿದಂತ ರಿಷಬ್ ಪಂತ್ ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ 7 ವರ್ಷದ ಬಳಿಕ ಸೆಂಚುರಿ ಹೊಡೆದಿದ್ದಾರೆ. ಆರಂಭದಿಂದಲೇ ಸ್ಫೋಟಕ ಪ್ರದರ್ಶನ ಕೇಳಿದಂತ ಪಂತ್ 54 ಎಸೆತಗಳಲ್ಲಿ 10 ಬೌಂಡ್ರಿ 6 ಸಿಕ್ಸರ್ ಸಹಿತ ಶತಕ ಬಾರಿಸಿದ್ರು. ಒಟ್ಟು ತಾವು ಎದುರಿಸಿದ 61 ಎಸೆತಗಳಲ್ಲಿ 11 ಬೌಂಡ್ರಿ 8 ಸಿಕ್ಸರ್ಗಳ ಸಹಿತ 118 ರನ್ಗಳನ್ನ ಕಲೆ ಹಾಕಿದ್ದು ಅಜೇಯರಾಗಿ ಉಳಿದ್ರು. ಪಂತ್ ಶತಕ ಹೊಡಿತಾ ಇದ್ದಂತೆ ಪಲ್ಟಿ ಹೊಡೆದು ಸಂಭ್ರಮಿಸಿದ್ದು ಈ ವಿಡಿಯೋ ವೈರಲ್ ಆಗ್ತಾ ಇದೆ. IPL ಫೈನಲ್ ಪಂದ್ಯದ ವೇಳೆ ಹಲವು ಕಾರ್ಯಕ್ರಮಗಳನ್ನ BCCI ಹಮ್ಮಿಕೊಳ್ಳೋಕೆ ಪ್ಲಾನ್ ಮಾಡಿದೆ. ಜೂನ್ 3ರಂದು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ IPL ಫೈನಲ್ ನಡೆಯಲಿದೆ. ಈ ಪಂದ್ಯಕ್ಕೂ ಮುನ್ನ ಸಮಾರೋಪ ಸಮಾರಂಭ ನಡೆಯಲಿದೆ. IPL ಫೈನಲ್ನಲ್ಲಿ ಆಪರೇಷನ್ ಸಿಂಧೂರ್ನ ಯಶಸ್ಸನ್ನ ಆಚರಿಸಲಾಗ್ತಾ ಇದ್ದು BCCI ವಿಶೇಷ ಸಿದ್ಧತೆಗಳನ್ನು ಮಾಡಿಕೊಳ್ತಿದೆ. ಆಪರೇಷನ್ ಸಿಂಧೂರ್ ಯಶಸ್ಸನ್ನ ಆಚರಿಸಲು BCCI ಸಮಾರಂಭಕ್ಕೆ ರಕ್ಷಣಾ, ಸೇನಾ, ನೌಕಾಪಡೆ ಮತ್ತು ವಾಯುಪಡೆಯ ಮುಖ್ಯಸ್ಥರನ್ನ ಆಹ್ವಾನ ಮಾಡಿದೆ. ಮೈಸೂರು ಸ್ಯಾಂಡಲ್ ಸೋಪ್ಗೆ ಮಿಲ್ಕಿ ಬ್ಯೂಟಿ ತಮ್ಮನ್ನ ರಾಯಭಾರಿಯಾಗಿ ಆಯ್ಕೆ ವಿವಾದ ಇರುವಾಗಲೇ ಕರ್ನಾಟಕದ ಅರಣ್ಯ ಇಲಾಖೆ ಜಾಣ ನಡೆಯಿಟ್ಟಿದೆ. ಭಾರತ ತಂಡದ ಲೆಜೆಂಡರಿ ಆಟಗಾರ, ಮಾಜಿ ಕೋಚ್ ಹಾಗೆ ಹೆಮ್ಮೆಯ ಕನ್ನಡಿಗ ಅನಿಲ್ ಕುಂಬ್ಳೆ ಅವರಿಗೆ ಅರಣ್ಯ ಇಲಾಖೆ ಹೊಸ ಜವಾಬ್ದಾರಿಯನ್ನ ನೀಡಿದೆ. ಭಾರತ ತಂಡದ ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಅವರನ್ನ ಕರ್ನಾಟಕ ರಾಜ್ಯದ ಅರಣ್ಯ ಮತ್ತು ವನ್ಯಜೀವಿ ರಾಯಭಾರಿಯಾಗಿ ನಾಮನಿರ್ದೇಶನ ಮಾಡಲಾಗಿದೆ. ಈ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಖಚಿತಪಡಿಸಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.